ಇದು ಬಟ್ಟೆಗಳೆಲ್ಲ ಇಲ್ಲೇ ಇದೆ. ಇನ್ನೆಷ್ಟು ಬಟ್ಟೆ ತೊಗೊಂಡೋದ್ರು? ನಾನೇನಾವತ್ತು ದೊಡ್ಡದಾಗಿ ವರ್ಷಕ್ಕಾಗೋಷ್ಟು ಬಟ್ಟೆ ತೊಗೊಂಡೋಗ್ತಿದ್ದೀರಾ ಅಂತ ಬಿಲ್ಡಪ್ ತೊಗೊಂಡೆ. ನೋಡಿದ್ರೆ ಪಾಪ ಬಟ್ಟೆ ಎಲ್ಲ ಇಲ್ಲೇ ಬಿಟ್ಟೋಗಿದ್ದಾರೆ. ಈಗ ನಾನು ಯಾವ್ದು ಹಾಕ್ಕೊಂಡೆ ಡ್ರೆಸ್ಸು? ಈ ಬ್ಲೂ ಕಲರ್ ಹಾಕ್ಕೊಳ್ಳ, ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಕಲರು ಬೇಡ, ಇದು ಫಂಕ್ಷನಲ್ಲಿ ಹಾಕೊಳ್ಳೋದು. ಅಪ್ಪ ಸೂರ್ಯ ಹೊರಟನಪ್ಪ? ಹಾಂ ಹೊರಡ್ತಾ ಇದ್ದೀನಿ. ಯಾಕಮ್ಮ? ಯಾಕೂ ಇಲ್ಲಪ್ಪ, ಹೊರಟಿದ್ಯೋ ಇಲ್ವಾ ಅಂತ ಬಂದೆ ನೋಡೋಕ್ಕೆ. ಹೊರಡ್ತಾ ಇದ್ದೀನಮ್ಮ, ಬಟ್ಟೆ ಹಾಕೊತಾ ಇದ್ದೆ. ಮತ್ತೆ ಇವತ್ತು ಮುಂಚೆ ಹೋಗಿ ಸಾಯಂಕಾಲದೊಳಗೆ ಕರ್ಕೊಬಂದ್ಬಿಡು. ತೀರಾ ತೂತ್ಕತ್ಲಾಗ ಬರೋಕೆ ಹೋಗ್ಬೇಡ್ರಿ. ಇನ್ನೂ ಗ್ಯಾರಂಟಿ ಇಲ್ಲಮ್ಮ, ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಆಗಲೇ ಯಾಕಲ್ಲ ಸೂರ್ಯ, ನೆನ್ನೆ ಹೇಳ್ದೆ ಬತ್ತಾಳೆ ಅಂತ, ಇವತ್ತು ಅವಲೇ ಬರೋಲ್ಲ ಅಂತ ಹೇಳ್ತಿದ್ದಿ. ಗೊತ್ತಿಲ್ಲಮ್ಮ, ರಾತ್ರಿ ಫೋನ್ ಮಾಡಿ ನಾಳೆ ಏನು ಬರಬೇಡಿ, ಯಾವಾಗ ಬರಬೇಕು ಅಂತ ನಾನು ಹೇಳ್ತೀನಿ, ಅವಾಗ ಬನ್ನಿ ಅಂತ ಹೇಳಿದ್ರಪ್ಪ. ಹಂಗೆ ಹೇಳಿದ್ಲಾ? ಯಾಕೆ ಹಂಗೆ ಹೇಳಿದ್ಲು? ಬರ್ತೀನಿ ಅಂತೇಳಿ ತಿರ್ಗಿ ಯಾಕೆ ಬರೋಲ್ಲ ಅಂದು? ಅಯ್ಯೋ ನನಗೇನಮ್ಮ ಗೊತ್ತು, ಬಂದಮೇಲೆ ಕೇಳು. ಮತ್ತೆ ಅವಳು ಬರೋಲ್ಲ ಅಂದಮೇಲೆ ನೀನು ಯಾಕೆ ಹೋಗ್ತಿದ್ದೀಗಪ್ಪಯ್ಯ? ಇನ್ನೊಂದೆರಡು ದಿವಸ ಇದ್ರೇ ಇರಲಿ ಬಿಡು. ಇಲ್ಲಮ್ಮ, ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಹೋಗಿ ನೋಡ್ಕೊಂಬರ್ತೀನಿ. ಅಕಸ್ಮಾತ್ ಬರ್ತೀನಿ ಅಂದರೆ ಕರ್ಕೊಂಬರ್ತೀನಿ, ಇಲ್ಲಾಂದರೆ ಅಲ್ಲೇ ಇರಲಿ. ಅಲ್ಲ ಕಣಮ್ಮನೆ, ಫೋನ್ ಮಾಡಿದಾಗ ಹುಡುಗಿ ಅಷ್ಟು ಚೆನ್ನಾಗಿ ಮಾತಾಡೈತಿ. ನಾಳೆ ಬರತ್ತೆ ನೀವು ಬರ್ತೀನಿ ಅಂತೇಳಿ. ಈಗ ಇದಕ್ಕಿದ್ದಂಗೆ ಬರೋದು ಬೇಡ ಅಂತ ಹೇಳ್ತಾವಳೆ ಅಂದರೆ ನೀನೇನೋ ಅಂತಿರ್ತಿ. ಅದಕ್ಕೆ ನಿಜ ಹೇಳು ಸೂರ್ಯ, ಏನೇನು ಅಂದಿದೀಯೇನ ಹುಡುಗಿಗೆ? ಏನು ಕನ್ನಕುಗ್ಲಮ್ಮ, ರಾತ್ರಿ ಫೋನಲ್ಲಿ ಮಾತಾಡ್ತಿದ್ದೆ, ಅದೇ ಟೈಮಿಗೆ ಫೋನ್ ಮಾಡಿದ್ದಾರೆ, ಬ್ಯುಸಿ ಬಂದಿದೆ. ಅದಕ್ಕೇನೆ ಯಾರ ಹತ್ರ ಮಾತಾಡ್ತಾಯಿದ್ರಿ ಏನು ಅಂತ ಕೇಳಿದ್ರು. ಅದನ್ನೆಲ್ಲ ಏನು ಕೇಳ್ತೀರಾ, ಕೆಲಸದ ವಿಷಯ ಹಾಗೆ ಹೀಗೆ ಅಂತ ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ಅದಕ್ಕೇನೆ ಅವರು ಏನು ಬರೋದು ಬೇಡ ನಾಳೆ ಅಂತ ಹೇಳಿದ್ರು. ಅದೇ ರೀಸನ್ ಅಷ್ಟೇ, ಇನ್ನೇನಿಲ್ಲ. ಅಲ್ವಾ? ಅಷ್ಟೊತ್ತು ಫೋನಾಗಿ ಮಾತಾಡಿದ್ರೆ ಕೇಳ್ದಂಗೆ ಇರ್ತಾರ ನಿನಗೆ? ಕೇಳಿತ್ತಪ್ಪ ನಿನಗೆ, ನೆಟ್ಟಿಗೆ ಹೇಳ್ಬೇಕು. ಕೇಳಿದ್ಮೇಲೆ ಏನಕ್ಕೆ ಬೈಯಾಕೋದೇನು ಅವಳಿಗೆ? ನೀನೇನಮ್ಮ ಅವ್ರ ಥರನೇ ಮಾತಾಡ್ತೀಯಾ? ಕೆಲಸ ಅಂದಮೇಲೆ ಎಷ್ಟೊತ್ತಿಗಾದರೂ ಫೋನ್ ಬರುತ್ತೆ, ಎಷ್ಟೊತ್ತಾದರೂ ಮಾತಾಡಬೇಕಾಗುತ್ತೆ. ಅದನ್ನೇ ಯಾರ ಹತ್ರ ಮಾತಾಡ್ತಿದ್ರಿ, ಇಷ್ಟೊತ್ತಲ್ಲಿ ಏನು ಮಾತಾಡ್ತಿದ್ರಿ ಅದೆಲ್ಲ ಕೇಳಿದ್ರೆ ನನಗೆ ಕೋಪ ಬರಲ್ವಾ? ಆಗಳ ಅದ್ಯಾಕೆ ಕೋಪ ಬಂದ್ಬಿಡ್ತತೆ? ನಾನೇ ಫೋನ್ ಮಾಡಿದ್ರು ಹಂಗೆ ಬಿಸಿ ಬಂದಿದ್ರೆ ನಾನು ಕೇಳ್ತಿದ್ದೆ, ಅದಕ್ಕೆ ನಿನಗೆ ಯಾಕೆ ಕೋಪ ಬರ್ತತೆ? ಕೆಲಸದಲ್ಲಿ ಇದ್ದೀನಿ, ಮಾತಾಡ್ತಾ ಇದ್ದೆ ಅಂತ ಅದನ್ನೇ ಸಮಾಧಾನವಾಗಿ ಹೇಳ್ಬೇಕು. ಸಿಟ್ಟು ಮಾಡ್ಕೊಂಡು ಮಾತಾಡೋ ಅಂಥದ್ದು ಏನಾಯ್ತು ಅದನ್ನು? ಅದಕ್ಕೆ ಮತ್ತೆ ಹುಡುಗಿ ಬರೋಲ್ಲ ಅಂತ ಹೇಳಿರೋದು. ನೋಡಿ, ಇಂಥವೆಲ್ಲ ಮಾಡಬೇಡ ಕಣ ಸೂರ್ಯ ನೀನು. ಅಲ್ಲ ಕಣ, ಏನೇ ಆಗಲಿ ಕತ್ಲಾಗ್ತಿದ್ದಂಗಲ್ಲೇ ನೀನು ಫೋನು ಪಟ್ರೆ ಎಲ್ಲನೂ ಎತ್ತಿಕ್ತಿರ್ಬೇಕು ಮನೆಗೆ. ನೀನು ಸರ್ವತ್ತಿನ ತನಕ ಫೋನಾಗಿ ಮಾತಾಡ್ಕೊಂಡು ನಿನ್ನ ಕೆಲಸದ ಮೇಲೆ ಅದು ಇದು ನೆಪ ಹೇಳ್ಕೊಂಡು ಕೂಕೊಂಡ್ರೆ ಎಂಥವ್ರಿಗೂ ಸಿಟ್ಟು ಬಂದೇ ಬರ್ತದೆ. ಇದೊಳ್ಳೆ ಚೆನ್ನಾಗೈತಲ್ಲಮ್ಮ. ಹಂಗಾದ್ರೆ ನಾನು ಕೆಲಸನೇ ಮಾಡೋದು ಬೇಡವಾ? ನೀನು ಹೇಳೋ ಲೆಕ್ಕಾಚಾರ? ಫೋನ್ ಬಂದರೆ ಮಾತಾಡೋದು ಬೇಡವಾ ಆಫೀಸಿಂದ? ಏನಾಯ್ತು ಅಂಥದ್ದು ಮಾತಾಡೋದು? ಏನನ್ನ ಇದ್ರೆ ಪಟ್ ಅಂತ ಹೇಳ್ಬೇಕು, ಪಟ್ ಅಂತ ಕಟ್ ಮಾಡಬೇಕು. ಏನಿದ್ರು ಬೆಳಿಗ್ಗೆ ಮಾತಾಡೋಣ ಇರ್ರಿ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನೀನು ಗಂಟೆ ನೀನು ಎಂಡ್ರತಾಗೆ ಮಾತಾಡ್ತಿದ್ದವನು, ಅವ್ರ ತಾಗ ಏನು ಅಷ್ಟೊತ್ತಿನ ತನಕ ಮಾತಾಡ್ಕೊಂಡು ಕೂತ್ಕೊಳ್ಳೋದು ನೀನು? ಆ ಹುಡುಗಿ ಏನು ಆಸೆಯಿಂದ ಮಾಡಿರ್ತಾಳೆ ಫೋನು ಗಂಡನ ಮಾತಾಡೋಣ ಅಂತ. ನೀನು ಹಿಂಗೆ ಮಾತಾಡಿರು ಸರಿನಾ? ಮತ್ತೀಗ ಅವಳೇನು ಕೋಪ ಮಾಡ್ಕೊಂಡು ನೀನು ಕೇಳಿರಲ್ಲ, ಪ್ರೀತಿಯಿಂದನೇ ಕೇಳಿರ್ತಾಳೆ ಏನ್ರಿ ಎತ್ತ ಅಂತ ಹೇಳ್ಬಿಟ್ಟು. ನೀನು ಸಮಾಧಾನವಾಗಿ ಹೇಳ್ಬೇಕಾಗಿತ್ತು. ಅವಳು ಬರೋಲ್ಲ ಅಂತ ಹೇಳ್ತಾವಳೆ ಅಂದರೆ ನೀನು ಇನ್ನೆಷ್ಟು ಕೋಪ ಮಾಡ್ಕೊಂಡು ಹುಡುಗಿಗೆ ಮನಸ್ಸಿಗೆ ಬೇಜಾರು ಮಾಡಿಬೇಡ ನೀನು. ನನಗೀಗ ಗೊತ್ತಾಗ್ತಾಯಿತ್ತು ನೋಡು. ನೀನು ನಮ್ಮ ಹತ್ರನೇ ಹಿಂಗೆ ನಡ್ಕೊಂತೀಯ ನೀನು ಅಂತ ಕೋಪದವ್ನು ನೀನು. ಆ ಹುಡುಗಿದಾಗ ನೀನು ಹೆಂಗೆ ನಡ್ಕೊಂಡಿರ್ಬೇಡ ನೀನು. ಅಲ್ಲಮ್ಮ, ನೀನು ಮಗನೂ ಸ್ವಲ್ಪನೂ ಕನಿಕರ ಇಲ್ವಾ? ಎಲ್ಲದಕ್ಕೂ ಅವ್ರ ಪರ ವಹಿಸ್ಕೊಂಡು ಮಾತಾಡ್ಬೇಡಮ್ಮ ನೀನು. ನಾನು ಮಾತಾಡ್ತೀನಿ ಕಣ, ಮಾತಾಡೋದು ನಾನು. ಅವಳು ನನಗೆ ಸೊಸೆ ಅಲ್ಲ, ಅವಳು ಮಗಳು ನನಗೆ. ಮೊದಲು ನೆಟ್ಟಿಗಿರೋದು ಕಲಿ ಆ ಹುಡುಗಿತಾಗ ನೀನು. ರಾತ್ರಿ ನಾನು ನೋಡಿದ್ದೀನಿ, 8 ತಿಂದವರೆಗೂ ಊಟ ಮಾಡಬಾರ ಅಂತ ಕರೆದಿದ್ದೀನಿ. ಬಂದಿದ್ದೀಯಾ ನೀನು? ಬಾಗ್ಲಾಡ್ಕೊಂಡು ಒಳಗೆ ಸೇರ್ಕೊಂಡೋನು ಆಚೆಗೆ ಬರಲೇ ಇಲ್ಲ ನೀನು. ಸರ್ವತ್ತಾದ್ರು ರಾತ್ರಿ ಯಾಕೆ ಊಟಕ್ಕೆ ಬರಲಿಲ್ಲ ನೀನು? ನನಗೆ ಹಸುವಾಗಿಲ್ಲ, ಬರಲಿಲ್ಲ ಕಣಮ್ಮ. ಹೇಳ್ತಿದ್ದೀನಿ ನೋಡು, ತಿರ್ಗಾ ಇದೆಲ್ಲ ಮುಂದುವರಿಬಾರ್ದು ಮನೆಗೆ. ಸಾಯಂಕಾಲ ಆಗ್ತಿದಂಗೆ ಮನೆಗೆ ಬರ್ತಿದಂಗೆ ಫೋನ್ಗಿನ್ನು ಎಲ್ಲ ನೀನು ಮುಟ್ಲೇ ಕುಡ್ದು ನೀನು ಹುಡುಗಿ ಎದುರಿಗೆ. ಈ ಥರ ಮನೆ ಕಂಡೀಷನ್ಗಳು ಮಾಡಿದ್ರೆ ನನ್ನ ಕೆಲಸ ಮಾಡ್ದಂಗೆ ಐತೆ ಬಿಡ್ರಿ. ಮಾತಾಡು, ನಾನು ಬೇಡ ಅಂತ ಹೇಳಲ್ಲ. ಏನೇ ಇದ್ರು ನಿನ್ನ ವ್ಯವಹಾರ ಎಲ್ಲ ಹುಡುಗಿ ಎದುರುಗಡೆ ಇರಬೇಕು. ಕದ್ದು ಮುಚ್ಚಿ ಎಲ್ಲ ಮಾತಾಡೋದು, ಏನನ್ನ ಕೇಳಿದಕ್ಕೆ ನೆಟ್ಟಿಗೆ ಉತ್ತರ ಕೊಡದೇ ಇರೋದು, ಕೋಪ ಬರೋಂಗೆ ಮಾತಾಡೋದು, ಮನಸ್ಸಿಗೆ ಬೇಜಾರೋದು, ಅವೆಲ್ಲ ಮಾತಾಡಿದ್ದೀಗಂತಂದರೆ ನಾನು ಸುಮ್ಮನೆ ಬಿಡಲ್ಲ. ನಿನ್ಗೆ ಹೇಳಿದ್ದೀನಿ. ಸದ್ಯಕ್ಕೆ ಹಂಗೆ ಇಷ್ಟು ದಿವಸ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನು. ಹೆಂಗ ಸದ್ಯಕ್ಕೆ ಮದುವೆ ಮಾಡ್ಕೊಂಡು ಸುಖವಾಗಿ ಅವನಲ್ಲಪ್ಪ ಅಂತೇಳಿ ನಾನೇನೋ ನೆಮ್ಮದಿಯಾಗಿದ್ದರೆ ತಿರ್ಗಾವಾಗಲೇ ಏನೋ ಶುರು ಹಚ್ಕೊಂತಿದ್ದೀನಿ ನೀನು. ಇಷ್ಟು ದಿವಸ ಒಂದು ಅವತಾರ ಇತ್ತು, ತಿರ್ಗಾವಾಗಲೇ ನೀನು ಇನ್ನೊಂದು ಅವತಾರ ಶುರುವಾಗ್ತೈತೆ. ನೀನು ಕೆಲಸ ಮಾಡೋದು ತೊಂದರೆ ಅಂತ ನಾನು ಹೇಳ್ತಿಲ್ಲ. ಹೆಂಡ್ರತಾಗ ಹೆಂಗಿರ್ಬೇಕು ಹಂಗಿರ್ಬೇಕು ನೀನು. ಕೆಲಸದೇ ನೆಪ ಇಕ್ಕಣ ಹುಡುಗಿಗೆ ಮನ್ಸು ನೋಯ್ಸೋದು ಅವೆಲ್ಲ ಮಾಡಿದೀಗ ಅಂತಂದರೆ ಅದೇನು ಅಂಬದು ಆಮೇಲೆ ನಾನು ತಿರ್ಗಾ ಪ್ರಶ್ನೆ ಮಾಡ್ಬೇಕಾಗ್ತದೆ ನಿನಗೆ. ಆಫೀಸ್ ತಕ್ಕೆ ಬಂದು ಬಿಡ್ತೀನಿ ಆಮೇಲೆ. ಹೋಗಮ್ಮ, ಸುಮ್ಮನೆ ಏನೋ ಕೆಲಸ ಇದ್ದಾನೆ ನೋಡ್ಕೊ ಹೋಗಿ. ಸುಮ್ಮನೆ ತಲೆ ತಿನ್ನಕ್ಕೆ ಬಂದ್ಬಿಟ್ಟೆ ಇಲ್ಲಿ. ನೋಡು, ಅದೆಲ್ಲ ಗೊತ್ತಿಲ್ಲ. ಅದೇನೇ ಆಗಲಿ, ಅವಳು ಬರೋಲ್ಲ ಅಂದ್ರೂ ನೀನು ಬಲವಂತ ಮಾಡಿ ಇವತ್ತು ಕರ್ಕ ಬರ್ಬೇಕು ನಿನ್ನ ಮನೆಗೆ ಅಷ್ಟೇ. ನಾನೇನಕ್ಕಮ್ಮ ಬಲವಂತ ಮಾಡಕ್ಕೆ ಹೋಗ್ಲಿ? ನಿನ್ನೆ ಬೇಜಾರು ಮಾಡೋದ್ನಲ್ಲ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬರೋ ಇಷ್ಟ ಇದ್ರೆ ಬರಲಿ, ಬರದೇ ಇದ್ರೆ ಅಲ್ಲೇ ಇರಲಿ, ನನಗೇನು. ನೋಡಿ ಹೆಂಗೆ ಮಾತಾಡ್ತಿ? ಯಾಕೆ ತಲೆ ಕೆಟ್ಟೈತೆನಾ ನಿನಗೆ? ಅಲ್ಲ, ಅವಳು ಒಬ್ಳಿಗೆ ನನ್ನ ಗಂಡ ಮನೆ ಸಂಸಾರ ಅಂತ ಇರೋದು, ಯಾಕೆ ನಿನಗಿಲ್ವಾ ಜವಾಬ್ದಾರಿ? ಅಲ್ಲಮ್ಮ, ಅವ್ರೇನು ಶಾಸ್ತ್ರಕ್ಕೆ ಅಂತ ಹೋಗಿದ್ದಾರೆ, ಮುಗಿಸ್ಕೊಂಡು ಬರಲಿ ಬಿಡು. ಸಾಕು, ಒಂದು ವಾರದ ಮೇಲಾಗೈತೆ ಹೋಗಿ. ಅವಳೇ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ಮೇಲೆ ತಿರುಗಿ ನಿಂದೇನಿಲ್ಲಿ ನೋಡ್ತೀನಿ. ಮನೆಗೆ ಬತ್ತಾ ನಗ್ನಗ್ತಾ ಬರ್ಬೇಕು. ಅವಳು ಏನಾನ ಬೇಜಾರು ಮಾಡ್ಕೊಂಡು ಮನ್ಸಿಗೆ ನೋವು ಮಾಡ್ಕೊಂಡು ಏನಾನ ಮನೆಗೆ ಬಂದವಳೆ ಅಂತಂದ್ರೆ ನನಗೆಲ್ಲ ಗೊತ್ತಾಗ್ತತೆ, ಕೇಳ್ತೀನಿ. ಏನಾನ ಹುಡುಗಿ ಏನೋ ನಿಜ ಹೇಳಿದ್ಲು ಅಂದರೆ ಸುಮ್ಮನೆ ಅಂತ ಬಿಡಲ್ಲ ನಿನ್ನ. ಇಷ್ಟಕ್ಕೂ ಇದೇ ನೆಪ ಇಕ್ಕೊಂಡು ಬಂದೋ ಏನಂದೋ ಏನು ಬಿಟ್ಟು ಯಾರಿಗೆ ಗೊತ್ತು? ಇದನ್ನೇ ನಿಜ ಅಂತ ಹೆಂಗೆ ನಂಬೋದು?
ನಿನ್ನ ಹೇಳು, ಬರಲಿ ಅವಳು ಅದೇನು ಅಂತ ತಿಳ್ಕೊಂತೀನಿ ಮೊದಲು. ತಿಳ್ಕೊಂಡು ಏನು ಮಾಡ್ತೀಯಾ? ನಾನು ಹೇಳ್ತಿದ್ದೀನಲ್ಲ ಸೂರ್ಯ, ಅವಳಿ ಮನೆ ಸೊಸೆ. ನಿನಗೆಷ್ಟು ಅಧಿಕಾರ ಐತೆ ಈ ಮನೆ ಒಳಗೆ, ಅದೆರಡರಷ್ಟು ಅಧಿಕಾರ ಅವಳಿಗೈತೆ. ಯಾಕಂದ್ರೆ ಈ ಮನೆ ಜವಾಬ್ದಾರಿ ಎಲ್ಲ ನಡ್ಸೋದು ಅವಳೇನೆ. ನೀನೇನು ಅಷ್ಟೇ ದುಡ್ಕೊಂಬ ಇಷ್ಟೇ ದುಡ್ಕೊಂಬ ಅಂತ ನಾನೇನು ಹೇಳ್ತಿಲ್ಲ ನಿನಗೆ. ನಿನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ದುಡಿ. ದುಡ್ದು ಆ ದುಡ್ನಾಗೆ ಸಂತೋಷವಾಗಿ ಜೀವನ ನಡ್ಸ್ಕೊಂಡು ಹೋಗು. ಏನೋ 24 ಗಂಟೆ ನಾನು ಕೆಲಸ ದಬ್ಬಾಕ್ತೀನಿ ಅಂತ ಹೆಂಡ್ರ ಮಕ್ಳಿಗೆಲ್ಲ ನೀನು ಮನಸ್ಸಿಗೆ ನೋವು ಮಾಡ್ಕೊಂಡು ನೆಮ್ಮದಿ ಇಲ್ದಂಗೆಲ್ಲ ಜೀವನ ನಡ್ಸ್ಕೊಂಡು ಹೋಗೋದು. ಇವತ್ತೇನು ಯಾಕೆ ಕೆಲ್ಸದ ಮೇಲೆ ಹೋಗ್ಬೇಡ, ಕೆಲ್ಸಕ್ಕೂ ಹೋಗ್ಬೇಡ ನೀನು. ಸೀದಾ ಊರಿಗೆ ಹೋಗ್ಬಿಟ್ಟು ಹೊತ್ತು ಮುಂಚೆ ಕರ್ಕೊಂಬಂದ್ಬಿಡು. ಅವಳು ಬರಲ್ಲ ಅಂತಂದ್ರು ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಸರಿ ಆಯ್ತು ಬಿಡಮ್ಮ. ಇನ್ನೇನು ಆಷಾಢ ಮುಗೀತಿದ್ದಂಗಲೇನೆ ಎಲ್ಗಾನ ಹೋಗಿ ಬರ್ರಿ 1-2 ದಿವಸ. ಇನ್ನೇನು ಮಂದೇವ್ರಿಗೆ ಹೋಗಿ ಬಂದಿದ್ದೆಲ್ಲ ಆಗೈತೆ. ಎಲ್ಗಾನ ಹೋಗಿ ಬರ್ರಿ 1-2 ದಿನ ಖುಷಿಯಾಗಿ. ಅವನು ಕರ್ಕೊಂಡು ಹೋಗು. ಸೊಸೆ ಮೇಲೆ ತೋರ್ಸೋ ಪ್ರೀತಿನ 10 ಪೈಸು ತೋರ್ಸಲ್ಲ ಮಗನ ಮೇಲೆ ನೀನು. ಹಂಗೆ ಹೋಗ್ತಾ ಮನೆಗೆ ಏನಾನ ಒಂದಿಷ್ಟು ತಗೊಂಡು ಹೋಗು, ಬರೀ ಕೈಯಾಗಿ ಹೋಗ್ಬೇಡ. ಹೋಗಮ್ಮ, ನಾನೇನು ತಗೊಂಡೋಗಲ್ಲ. ಒಂದಿಷ್ಟು ಹೂವಾಗಿವ ಹಣ್ಣು ಹಂಪ್ಲು ತಗೊಂಡೋಗ. ಬರೀ ಕೈಯಾಗಿ ಹೋದ್ರೆ ಏನು ಅನ್ಕಮಲ್ಲ ಅವರು. ಏನು ಅನ್ಕೊಳಕ್ ಬರ್ತಾರಮ್ಮ? ಏನು ಅನ್ಕೊಳ್ಳೋದು, ಸುಮ್ಮನಿರು. ಸರಿ ಹೋದ್ಮೇಕೆ ಅದೇನು ಅತ್ತ ಏನನ್ನ ಅಂದಿದ್ರೆ ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಸಮಾಧಾನದಿಂದ ಮನೆಗೆ ಕರ್ಕೊಬರ್ಬೇಕು ನೀನು. ಒಂದ್ರವಷ್ಟು ಆ ಹುಡುಗಿ ಮನೆಗೆ ಅಡ್ಜಸ್ಟ್ ಆಗೋವರೆಗೂ ಸಮಾಧಾನದಿಂದನೇ ಮಾತಾಡು. ನಿನ್ನ ಗಂಟೇನು ಕಳ್ಕೊಳಲ್ಲ. ಸ್ಯಾನೆ ನಿನ್ನ ಪೌರುಷ ಏನು ತೋರ್ಸಕ್ಕೆ ಹೋಗ್ಬೇಡ ಹುಡುಗಿ ಮುಂದೆ, ನಮ್ಮ ಹತ್ರ ತೋರಿಸ್ದಂಗೆ. ಆಮೇಲೆ ನಾನು ಅವೆಲ್ಲ ನಡ್ಸೋದಿಲ್ಲ ನಿಂದ. ಅಲ್ಲಮ್ಮ, ನಾನೇನು ಅನ್ಬಾರ್ದಂದೆ ಅಂತ ಇಷ್ಟೊಂದು ಬೈತಾ ಇದೆಯಾ ನೀನು ನನಗೆ ಅವಾಗಿಂದನು? ಅವಳು ಯಾವಾಗ ನಾನು ಬರಲ್ಲ ಅಂತ ಅಂದು ಅಂತ ನೀನೊಂದು ನನಗೆ ಆವಾಗಲೇ ಅರ್ಥ ಆಗೋಯ್ತು ನಿಂದೆ ಏನೋ ಕಿತಾಪತಿ ಆಗೈತೆ ಅಂತ. ನಿಮ್ಮಿಬ್ರು ಮಧ್ಯೆ ಅದೇನು ನಡೆದೈತೋ ನನಗಂತೂ ಗೊತ್ತಿಲ್ಲ. ಅದೇನಾಗಿರಲಿ, ನಿಂದೇ ತಪ್ಪಿರಲಿ, ನೀನೇ ಕ್ಷಮೆ ಕೇಳ್ಬಿಟ್ಟು ಕರ್ಕೊಬರ್ಬೇಕು ನೀನು. ಅಷ್ಟೇ ನಾನು ಹೇಳೋದು. ಸರಿ ಆಯ್ತು ಬಿಡು. ಅಲ್ಲಿಗೆ ಹೋದ್ಮೇಕು ಅಷ್ಟೇ ಫೋನ್ ಪಟ್ರೆ ಎಲ್ಲ ಆಫ್ ಮಾಡ್ಬೇಕು ನೀನು. ಇಲ್ಲಾಂದ್ರೆ ಇಲ್ಲೇ ಬಿಟ್ಟೋಗು, ಏನು ಅವಶ್ಯಕತೆ ಇಲ್ಲ. ಅಲ್ಲಮ್ಮ, ಅತಿ ಆಯಿತು ಅಂತ ಅನ್ಸಲ್ವ ನಿನಗೆ? ಯಾರಿಗೆ ಗೊತ್ತು, ಈ ಫೋನ್ಗಳಿಂದನೇ ಅರ್ಧ ಜಗಳಗಳು ಆಗ್ತಾವೆ ಮನೆಗೆ. ಒಟ್ನಾಗ ಅವಳಿಗೆ ಇಷ್ಟ ಆಗ್ದಿರೋದು ನೀನು ಮಾಡ್ಕೊಡ್ದು ಅಷ್ಟೇ. ನೆಟ್ವಾಗಿರೋದನ್ನ ಕಲಿ ನೀನು. ಸರಿ ಹೋಗಿ ಬರ್ತೀನಿ. ಹುಷಾರಾಗಿ ಹೊರಡು. ಕಲಿ ನೀನು ಕರ್ಕೊಬರಕ್ಕೆ ಹೋಗ್ತಾವ ನೀನು ಅಮ್ಮಯ್ಯ. ಹೂ ಕಣಮ್ಮ. ಆ ಹುಡುಗಿ ಏನೋ ಬರೋಲ್ಲ ಅಂತ ಅಂದ್ಲಂತಿವತ್ತು, ನೋಡ್ಕೊ ಬರ್ತೀನಿ ಅಂತ ಹೋಗ್ತಾವನ. ಅದಕ್ಕೆ ಬರೋಲ್ಲ ಅಂದ್ರು ಕರ್ಕೊಬರಪ್ಪ ಅಂತ ಹೇಳಿ ಕಳಿಸ್ತಿದ್ದೀನಿ. ಆಗಳೇ ನೆನ್ನೆಲ್ಲ ನಿಂತ ಹೇಳ್ತಿದ್ಲು ಬರ್ತೀನಿ ಕಣಂತೆ, ನಾಳೆ ಬರ್ರಿ ಕರ್ಕೊಂಡು ಹೋಗೋಕೆ ಅಂತ. ಏನೋ ಇವ್ನು ಕಿತಾಪತಿ ಮಾಡಿರ್ತಾನೆ, ಅದಕ್ಕೆ ಅವ್ಳು ಬೇಜಾರು ಮಾಡ್ಕೊಂಡು ಹಂಗೆ ಅಂದಿರ್ತಾಳೆ ಕಣಮ್ಮ. ನಿನಗೇನು ಗೊತ್ತಿಲ್ವೇ, ಹೊಸ್ದೇ ಇದೇನು? ಹೇಳತ್ತ ಮದುವೆ ಆಗಿ ಮಕ್ಕಳಾಗಂಗಾದ್ರೂ ಇನ್ನೂ ಈ ಹುಡುಗಾಟದ ಬುದ್ಧಿಗಳು ಬಿಡಲ್ಲ. ಆದಷ್ಟು ನೀನು ಇವನ ಮೇಲೆ ಒಂದು ಕಣ್ಣಿಕ್ಕಿರ್ಬೇಕು ಕಣೆ, ಇಲ್ಲಾಂದ್ರೆ ಸುಮ್ಕ ಹುಡುಗಿಗೆ ಅಯ್ಯೋ ಅನ್ನಿಸ್ತಾನೆ ಇವನು. ಅದಕ್ಕೆ ಇವತ್ತು ಸರಿಯಾಗಿ ಮರ್ಯಾದೆ ಮಾಡಿ ಕಳಿಸಿದ್ದೀನಿ. ನನಗೆ ಗೊತ್ಕಣಮ್ಮ ಇವಂದೇ ಏನೋ ಕಿತಾಪತಿ ಆಗಿರ್ತತೆ ಅಂತ. ಒಂದು ವೇಳೆ ಅವಳದೇ ತಪ್ಪಾಗಿರಲಿ, ತಪ್ಪಾಗಿ ಮಾತಾಡಲಿ, ಹೆಂಗೆ ಮಾತಾಡ್ಬೇಕು ಇವನು? ಮೊದಲೇ ಸಿಡ ಅಂತಾನೆ. ಸಮಾಧಾನದಿಂದ ಮಾತಾಡಬೇಕು. ಆ ಹುಡುಗಿ ಬರೋಲ್ಲ ಅಂತ ಅಂದು ಎಷ್ಟು ಬೇಜಾರು ಮಾಡ್ಕೊಂಡವಳೋ ಏನೋ. ಬರಲಿ ಮನೆಗೆ, ಅದೇನು ಎತ್ತ ಅಂತ ತಿಳ್ಕೊಂತೀನಿ ನಾನು. ತಿಳ್ಕೊಂಡು ಸಣ್ಣದ್ರಾಗೆ ಇದೊಂದು ಮಟ್ಟ ಹಾಕಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಜೀವನ ಪೂರ್ತಿ ನೆಟ್ಟಿಗೆ ನೆಮ್ಮದಿಯಾಗಿರಲ್ಲ ಅವು. ಏನು ಕಿರಣ್, ಬೇರೆ ಆಫೀಸಿಗೆ ನಾನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ನಾನು ಬದಲಾಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ಈ ಜನ್ಮದಲ್ಲಿ ನೀನು ಬದಲಾಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನು ಯಾವಳೆ ಅದನ್ನು ಕೇಳೋದಕ್ಕೆ? ನೀನೇನು, ನಿನ್ನ ಬ್ಯಾಕ್ಗ್ರೌಂಡ್ ಏನು, ನಿನ್ನ ಬುದ್ಧಿ ಏನು ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಗೊತ್ತಾಗಿನೇ ಮಾತಾಡ್ತಿರೋದು. ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ನಿನಗೇನೆ ಆಗಬೇಕಾಗಿದೆ. ನಿನ್ನ ಕೆಲಸ ಎಷ್ಟಾಯ್ತೋ ಅಷ್ಟು ನೋಡ್ಕೊ ಹೋಗು. ನೋಡು, ಪದೇ ನಾನು ನಿನ್ಗೆ ಹೇಳೋಕ್ಕಾಗಲ್ಲ. ನಿನ್ನ ನಡತೆ ಮಿತಿ ಮೀರ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ ನನಗೆ. ಇಷ್ಟಕ್ಕೂ ನಿನಗೆ ನಾಚಿಕೆನೇ ಆಗಲ್ವಾ ಕಿರಣ್? ನನ್ನ ಜೀವನ, ನನ್ನ ಇಷ್ಟ, ನನ್ನ ನಡತೆ. ನಿನಗೇನು ಕಷ್ಟ? ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದ್ರು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಾನೇನು ಮೂರ್ಖ ಅಲ್ಲ. ಹಾಗಿದ್ರೆ ನನಗೆ ಅನ್ಯಾಯ ಆಗ್ಬೋದಾ? ನಿನಗೆ ಯಾರೇ ಅನ್ಯಾಯ ಮಾಡಿದ್ರು ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತಿದ್ಯಾ, ಜೊತೆಗೆ ಇನ್ನೊಬ್ಬರ ಜೀವನನೂ ಹಾಳು ಮಾಡ್ತಾ ಇದೆಯಾ. ನೋಡು ಕಿರಣ್, ನಾನು ಯಾರ ಜೀವನನೂ ಹಾಳು ಮಾಡ್ತಾ ಇಲ್ಲ. ನನ್ನ ಜೀವನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಅಂತ ಬೇರೆ ಯಾರು ಸಿಗ್ಲಿಲ್ವೇನೆ ನಿನಗೆ? ನನ್ನ ಫ್ರೆಂಡೇ ಬೇಕಾಗಿತ್ತಾ? ಅಲ್ಲ ಕಿರಣ್, ನೀನಾಗಿ ನಿನ್ನ ಫ್ರೆಂಡ್ ಮರ್ಯಾದಿನ ಹಾಳು ಮಾಡ್ತಾ ಇದೆಯಲ್ಲ. ಇದನ್ನೆಲ್ಲ ಈ ಟೈಮಲ್ಲಿ, ಅದು ಇವಳು ಎದುರುಗಡೆ ಮಾತಾಡೋಂಥ ಅವಶ್ಯಕತೆ ಇತ್ತಾ ಇವಾಗ? ಲೋಫರ್, ನನಗೆಲ್ಲ ವಿಷಯನೂ ಗೊತ್ತಾಗಿದೆ ಕಣೆ. ಈಡಿಯಟ್, ಯಾರ ಹತ್ರ ಮಾತಾಡ್ತಾ ಇದ್ದೀನಿ ನಾನು ನೆನಪಿದೆ ನಿನಗೆ? ನೆನಪಿದೆ ಕಣೆ, ಒಬ್ಳು ಮನೆ ಹಾಳಿ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ನೆನಪಿದೆ ನನಗೆ. ಪರವಾಗಿಲ್ಲ ಕಿರಣ್, ನೆನ್ನೆ ಬಂದವಳ ಹತ್ರ ನೀನು ಇಷ್ಟೊಂದು ಕ್ಲೋಸ್ ಆಗಿರ್ಬೋದು. ನಾನು ಮೊದಲಿಂದನೂ ಸೂರ್ಯನ ಜೊತೆ ಚೆನ್ನಾಗಿದ್ದೀನಿ. ನಾನು ಅವನ ಜೊತೆ ಕ್ಲೋಸ್ ಆಗಿರಬಾರ್ದಾ? 24 ಗಂಟೆ ಅದೇ ಕೆಲಸ ಮಾಡೋರಿಗೆ ಇದೇ ಯೋಚನೆನೇ ಬರೋದು. ಯಾರನ್ನ ನೋಡಿದ್ರು ನಿನ್ನ ಹಾಗೆ ಅಂತ ತಿಳ್ಕೊತೀಯ ಅಲ್ವಾ? ನಿಜ ಸುಮಾ ಅವ್ರೆ ನೀವು ಹೇಳೋದು. ಇವಳು ಕಚಡ ಕೆಲಸ ಮಾಡ್ತಾಳೆ ಅಂತ ಎಲ್ಲರನ್ನೂ ಅದೇ ದೃಷ್ಟಿಲೇ ನೋಡ್ತಾಳೆ. ನೋಡು ನಂದಿನಿ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನು ಕಚಡ ಕೆಲಸಗಳನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿಜವಾಗ್ಲೂ ನಾನು ಡಿಸೈಡ್ ಮಾಡಬೇಕಾಗುತ್ತೆ. ಅಲ್ಲ ಕಣೋ ಕಿರಣ್, ಇದನ್ನು ಸೂರ್ಯನೇ ತಲೆ ಕೆಡಿಸ್ಕೊಂಡಿಲ್ಲ. ನಿನಗೆ ಯಾಕಷ್ಟು ತಲೆನೋವು? ಇಷ್ಟಕ್ಕೂ ನಮ್ಮಿಬ್ರು ಜೀವನದಲ್ಲಿ ನೀನು ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದೆಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿನ್ನ ಜೀವನ ನೀನು ನೋಡ್ಕೋ. ಕಿರಣ್ ಅವರೇ, ಇನ್ನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಇವಳು ದಾರಿಗೆ ಬರಲ್ಲ. ಮನೆ ಹಾಳಿ ನಂದಿನಿ, ನಾನು ಯಾರು ಅಂತ ಗೊತ್ತೇನೆ ನಿನಗೆ? ನೀನು ಯಾವಳಾದ್ರೆ ನನಗೇನಾಗಬೇಕು? ಸೂರ್ಯನ ಹೆಂಡತಿ ಇದ್ದಾರಲ್ಲ ಕಲ್ಯಾಣಿ, ಅವಳು ಕ್ಲೋಸ್ ಫ್ರೆಂಡು ನಾನು. ನನಗೆ ಮೊದಲಿಂದನೂ ಸೂರ್ಯನ ಮೇಲೆ ಅನುಮಾನ ಇತ್ತು ಕಣೆ. ಇದು ಕಾರಣ ಯಾರು ಅಂತ ತಿಳ್ಕೋಬೇಕು ಅಂತಲೇ ನಾನು ಆಫೀಸಿಗೆ ಬಂದಿದ್ದು. ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಫ್ರೆಂಡ್ ಲೈಫ್ ಜೊತೆನೇ ಆಟ ಆಡ್ತೀಯ ನೀನು? ಅಲ್ಲ, ಸ್ವಲ್ಪನೂ ನಾಚಿಕೆ ಮಾನ ಮರೆಯೋದಿಲ್ವಾ? ಮದುವೆ ಆಗಿದೆ ನಿನಗೆ,
ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ತಿದ್ಯಲ್ಲೇ ನೀನೊಬ್ಳು ಹೆಣ್ಣೇನೆ ನೀನು. ಥೂ, ಇಂಥ ಲೋಫರ್ ಕೆಲಸ ಮಾಡೋದಕ್ಕಿಂತ ಹೋಗಿ ಯಾವುದಾದ್ರೂ ಹಾಳ್ಬಾವಿಗೆ ಬಿದ್ದು ಸಾಯಿ. ಈಗ ಅರ್ಥ ಆಗ್ತಿದೆ ನನಗೆ, ಸೂರ್ಯನ ಹತ್ರ ಕಿರಣ್ ಹತ್ರ ನೀನು ಯಾಕೆ ಇಷ್ಟು ಕ್ಲೋಸ್ ಆಗಿದ್ಯಾ ಅಂತ. ಇಷ್ಟೊಂದೆಲ್ಲ ರಿಸ್ಕ್ ಯಾಕೆ ತೊಗೊಳಕ್ಕೆ ಹೋಗಿದ್ದೆ? ಡೈರೆಕ್ಟಾಗಿ ಕೇಳಿದರೆ ನಾನೇ ಹೇಳ್ತಾ ಇದ್ನಲ್ಲ. ಹೌದೌದು, ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ ಬಿಡು. ಈಗ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳಂದಿನಿ. ಆದಷ್ಟು ಸೂರ್ಯನಿಂದ ನೀನು ದೂರ ಇದ್ದಷ್ಟು ನಿನಗೆ ಒಳ್ಳೆಯದು. ಇಲ್ಲ ಅಂತ ಅಂದರೆ ಬೀದಿಲಿ ನೀನು ಮರ್ಯಾದೆ ತೆಗೆದು ಗ್ರಹಚಾರ ಬಿಡಿಸ್ಬೇಕಾಗುತ್ತೆ. ಈ ಕೆಲಸ ನಾನು ಮಾಡಲ್ಲ, ಮಾಡಬೇಕಾದ್ರೆ ಮಾಡ್ತಾರೆ, ಹುಷಾರಾಗಿರು. ಇಂಥವ್ರಿಗೆಲ್ಲ ಬಾಯಿ ಮಾತ್ರ ಹೇಳಿದ್ರೆ ಆಗಲ್ಲ ಸುಮಾ, ಮಾಡಿ ತೋರಿಸ್ಬೇಕು ಇವ್ರುಗಳಿಗೆ. ಇವಾಗ ಹೇಳಿದ್ದೀವಲ್ಲ ಕಿರಣ್, ಅರ್ಥ ಮಾಡ್ಕೊಂಡ್ರೆ ಇವಳಿಗೆ ಒಳ್ಳೇದು. ಇಲ್ಲ ಅಂತಂದರೆ ನಾನೇ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಇನ್ನೊಬ್ರು ಲೈಫಲ್ಲಿ ಬಂದು ಈ ಥರ ಎಲ್ಲ ತಲೆ ಹಾಕ್ತಿಯಲ್ಲ, ನಿನಗೆ ನಾಚಿಕೆ ಆಗಲ್ದಿನಿ. ಏನೋ ಇನ್ನೊಬ್ರು ಲೈಫಾ? ನನ್ನ ಫ್ರೆಂಡ್ ಲೈಫ್ ಕಣೆ ಇದು. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದೀನಿ. ಒಟ್ಟಲ್ಲಿ ನಿನಗಂತೂ ಒಳ್ಳೆ ಸಾವು ಬರಲ್ಲ, ನೋಡ್ಕೊಂಡಿರು. ಒಂದಂತೂ ತಿಳ್ಕೊ, ನೀನೇನೇ ಮಾಡಿದ್ರು ನನ್ನ ಕಲ್ಯಾಣಿ ಜೀವನ ಹಾಳಾಗೋದಕ್ಕಂತೂ ನಾನು ಯಾವತ್ತೂ ಬಿಡೋದಿಲ್ಲ. ನೀನು ಯಾವತ್ತಿದ್ರೂ ಸೂರ್ಯನ ಮನಸ್ಸಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನೀನೇನಿದ್ರು ಇಷ್ಟವರೆಗೂ ಸೂರ್ಯನಿಗೆ ಬರೀ ಟೈಮ್ ಪಾಸ್ ಆಗಿದೆ ಅಷ್ಟೇ. ಹಾಗೆ ಅಂದ್ಕೊಂಡು ಹೋಗ್ತಾ ಇರೋ. ಲೈಫ್ ಅಂತ ತಿಳ್ಕೊಂಡು ಬಂದೆ ಅಂತಂದರೆ ಆಮೇಲೆ ನೋಡಬೇಕಾಗುತ್ತೆ ನೀನು. ಕಿರಣ್ ಅವರೇ, ಇಂಥವ್ರಿಗೆಲ್ಲ ಎಂಥ ಪೂಜೆ ಆಗುತ್ತೆ ಹೇಳಿ ನಮ್ಮ ಕಡೆ? ಗೊತ್ತಿಲ್ಲ ಅಂತ ಅನಿಸುತ್ತೆ ಇವಳಿಗೆ. ಮಾಡಿ ತೋರಿಸ್ಬೇಕು ಇವಳಿಗೆ. ಇಟ್ಕೊಂಡು ಅವನಿಗೋಸ್ಕರ ಮನೆ ಮಠ ಎತ್ತ ತಂದೆ ತಾಯಿನೇ ಬಿಟ್ಟು ಬಂದಿರೋ ಇವಳಿಗೆ ಮರ್ಯಾದೆ ಬೇರೆ ಕೇಡು. ಇಷ್ಟೊಂದೆಲ್ಲ ಒಂದು ಹುಡುಗಿ ಹತ್ರ ಉಗಿಸ್ಕೊಂತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಥೂ, ಮಾತು ಬರುತ್ತೆ ಅಂತ ನಾಲ್ಗೆ ಉದ್ದ ಬಿಡ್ತಾ ಇದೆಯಾ ಸುಮಾ? ಖುಷಿ ಪಡೆ, ಅದಕ್ಕೆ ಕೈ ಮಾತಾಡ್ತಾ ಇಲ್ವಲ್ಲ, ಖುಷಿ ಪಡು. ಅದಕ್ಕೆ ಮುಂಚೆ ಅರ್ಥಕೊಂಡು ನಿನ್ನ ಪಾಡಿಗೆ ನೀನು ಹೋದರೆ ಒಳ್ಳೆಯದು. ಮತ್ತೆ ಇನ್ನೊಂದ್ಸರಿ ಸೂರ್ಯನ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ಯಾ ಅಂತ ಅಂದರೆ ನಿಜ ಹೇಳ್ತಿದ್ದೀನಲ್ಲ, ಇನ್ಮೇಲೆ ಕೈಯೇ ಮಾತಾಡೋದು. ನೀನು ತಿಳ್ಕೊಂಡಿರೋ ಹಾಗೆ ಸೂರ್ಯನಿಗೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ, ಗೊತ್ತಾಯ್ತಾ? ಅವ್ನು ಯಾವತ್ತೂ ನಿನಗೆ ಸಿಗೋದು ಇಲ್ಲ. ಅವನಿಗೆ ಯಾವತ್ತಿದ್ರೂ ಕಲ್ಯಾಣಿನೇ ಇಷ್ಟ. ಕಲ್ಯಾಣಿನೇ ಅವನ ಹೆಂಡತಿ. ನೀನೇ ನೋಡ್ತಾ ಇದೆಯಲ್ಲ, ಅವಳಿಗೋಸ್ಕರ ಕಾರ್ ತೊಗೊಂಬಂದ. ಸೀಮೆಗಿಲ್ದೇ ಇರೋ ಕಾರು. ನಿಜವಾದ ಪ್ರೀತಿ ಇದೆ ಅಲ್ವಾ ನಿನ್ಗೆ ಅದ್ರ ಬೆಲೆ ಗೊತ್ತಾಗೋದು? ಅದನ್ನೇ ಕಣೆ ಪ್ರೀತಿ ಅಂತ ಹೇಳೋದು. ಅವಳಿಗೋಸ್ಕರ ಒಂದು ಹೂವು ತಂದ್ಕೊಟ್ರು ಅದು ಪ್ರೀತಿನೇ. ನೋಡ್ತಾ ಇರೋ ಅವರಿಬ್ಬರು ಹೇಗಿರ್ತಾರೆ, ಅವ್ರ ಜೀವನ ಹೇಗಿರುತ್ತೆ ಅಂತ. ಇಷ್ಟು ದಿನ ನಾನು ಸುಮ್ಮನೆ ಇರ್ತಿದ್ದೆ. ಈಗ ನೀನು ಅವಳ ಫ್ರೆಂಡು ಅಂತ ಗೊತ್ತಾದ್ಮೇಲೆ ಅದು ಹೇಗೆ ನೆಮ್ಮದಿಯಾಗಿರ್ತಾಳೆ ಅಂತ ನಾನು ನೋಡ್ತೀನಿ. ಏಯ್, ನೋಡ್ತೀಯಾ? ಆಯಿತು ಕಣೆ, ನಾನು ನೋಡೇ ಬಿಡ್ತೀನಿ. ನೋಡ್ತಾ ಇರು, ಸೂರ್ಯನೇ ನಿನ್ನ ಕೆನ್ನೆಗೆ 4 ಬಾರಿಸಿ ನಿನ್ನಿಂದ ದೂರ ಹೋಗಬೇಕು. ಹಾಗಾಗಲಿಲ್ಲ ಅಂತಂದರೆ ನನ್ನ ಮುಖ ನೋಡಬೇಡ ನೀನು. ಅವನ್ನ ಯಾರೇ ಇಷ್ಟಪಡ್ತಾಳೆ? ನೀನು ಅಂದ್ಕೊಂಡಿರೋ ಥರ ನನ್ನ ಮನಸ್ಸಲ್ಲಿ ಏನು ಸೂರ್ಯ ಇಲ್ಲ. ನೀವಿಷ್ಟೆಲ್ಲ ನನ್ನ ಮೇಲೆ ಹಠ ಸಾಧಿಸ್ತಿದ್ದೀರಾ ಅಂದಮೇಲೆ ಇಷ್ಟಕ್ಕೆ ನಾನು ಸುಮ್ಮನೆ ಆದರೆ ಚೆನ್ನಾಗಿರಲ್ಲ. ಅದೇಗ ಅವ್ನು ನೆಮ್ಮದಿಯಾಗಿರ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ. ನನ್ನ ಹಾಗೆ ಅವನು ಕೂಡ ಹೆಂಡ್ತಿ ಮನೆ ಮಠ ಎಲ್ಲ ಬಿಟ್ಟು ಬೀದಿಗೆ ಬರಬೇಕು. ಹಾಗೆ ಮಾಡ್ತೀನಿ ಅವನಿಗೆ. ಥೂ, ನಾಚಿಕೆ ಆಗಲ್ವಾ ನಿನಗೆ? ಅವನೇನೇ ಅಂತ ಅನ್ಯಾಯ ಮಾಡಿದ್ದಾನೆ ನಿನಗೆ? ಒಳ್ಳೆ ಗಂಡ ಇದ್ದಾನಲ್ಲೇ, ನೆಟ್ಟಗೋಗಿ ಸಂಸಾರ ಮಾಡಿ ನಿನಗೇನೇ ಬಂದಿದೆ ರೋಗ? ಹೋಗ್ತೀನಿ ಕಣೆ, ಚೆನ್ನಾಗಿರ್ತೀನಿ ನನ್ನ ಲೈಫಲ್ಲಿ. ಬಟ್ ಅವ್ನು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಮಾಡು, ನಿನ್ನ ಕೈಲಿ ಏನೇನಾಗುತ್ತೆ ಅದನ್ನೆಲ್ಲ ಮಾಡು. ಅವ್ರ ಫ್ಯಾಮಿಲಿ ಎಂಥದ್ದು ಅಂತ ಗೊತ್ತಿಲ್ಲ ನಿನಗೆ. ಒಟ್ಟಿನಲ್ಲಿ ನೀನೇನೋ ಒಂದು ಗ್ರಹಚಾರಕ್ಕೆ ಈ ಥರ ಆಟ ಆಡ್ತಿದ್ಯಾ? ಆಡು. ನಿನಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನನಗಿರಲ್ವಾ? ದಿನ ಅವಳು ಕಣ್ಣೀರಲ್ಲೇ ಕೈ ತೊಳಿಬೇಕು. ಹಾಗೆ ಮಾಡ್ತೀನಿ ನೋಡು ಅವಳಿಗೆ. ಏಯ್ ಸುಮಾ, ಇಷ್ಟೆಲ್ಲ ಹೇಳಿದ್ರು ನೀನು ಅಹಂಕಾರದ ಮಾತುಗಳು ಬಿಡ್ತಾ ಇಲ್ಲ ಅಲ್ವಾ? ನಿಜವಾಗ್ಲೂ ನೀನು ಹೆಣ್ಣೆ ಅಲ್ಲ ಕಣೆ, ಹೆಣ್ಣಿನ ರೂಪದಲ್ಲಿರೋ ರಾಕ್ಷಸಿ ನೀನು. ಕಿರಣ್ ಅವರೇ, ಆದಷ್ಟು ಬೇಗ ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು. ನಿನಗಿದೆ ಕಣೆ ಗ್ರಹಚಾರ. ನೋಡ್ತಾ ಇರೋ ನಿನಗೇನು ಮಾಡ್ತೀನಿ ಅಂತ. ಕಿರಣ್ ಅವರೇ, ಬನ್ನಿ ಹೋಗೋಣ. ಎಷ್ಟು ಧೈರ್ಯ ಇದ್ರೆ ನನ್ನ ಮೇಲೆ ಕೈ ಮಾಡ್ತೀಯ ನೀನು? ಸೂರ್ಯ, ನೀವೇನಿಲ್ಲಿ? ನಾನು ಇಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ಕನಸು ಬಿದ್ದಿತ್ತು ನನಗೆ. ನೀನು ಇಲ್ಲಿದ್ಯಾ ಅಂತ ನನಗೇನು ಗೊತ್ತು? ಆಫೀಸ್ಗೆ ಹೋಗದೆ ಇಲ್ಲೇನು ಮಾಡ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಬೇರೆ ಆಫೀಸಿಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿ ಬೇಕು ಅಂತಾನೆ ಯಾಕೆ ಅಂತ ಬೇರೆ ಕೇಳ್ತಾ ಇದೆಯಾ? ನೀನು ಹಾಗೆ ತಿಳ್ಕೊ ನಂದಿನಿ. ಆದಷ್ಟು ಬೇಗ ನೀನು ಡ್ಯೂಟಿಗೆ ಹೋಗಿ ಜಾಯ್ನ್ ಆಗು. ಇಲ್ಲಾಂದರೆ ಅಲ್ಲಿಂದನೂ ನೀನು ಡಿಸ್ಮಿಸ್ ಮಾಡ್ತಾರೆ. ಸೂರ್ಯ, ಇವಾಗ ನೀನು ಎಲ್ಲಿ ಹೊರಟಿದ್ಯಾ? ನಾನು ಹೆಂಡ್ತಿನ ಕರ್ಕೊಂಬರೋಣ ಅಂತ ಊರಿಗೆ ಹೋಗ್ತಾ ಇದ್ದೀನಿ. ಆದರೆ ಕೊನೆದಾಗ ಒಂದು ಮಾತು ಹೇಳಬೇಕಾಗಿತ್ತು. ನೀನು ಯಾವತ್ತೂ ನೀನು ನಮ್ಮ ಆಫೀಸಿಗೆ ಬರೋಕ್ಕಾಗಲ್ಲ ನಂದಿನಿ. ಈಗ ಟ್ರಾನ್ಸ್ಫರ್ ಆಗಿರೋ ಆಫೀಸಲ್ಲಿ ನೀನು ಕೆಲಸ ಮಾಡ್ಬೋದು. ಆಗಲ್ಲ ಅಂದರೆ ಅಲ್ಲಿಂದ ನೀನು ಹೋಗ್ಬೋದು ಅಷ್ಟೇ. ಕೆಲಸದ ಬಗ್ಗೆ ನನಗೆ ಚಿಂತೆ ಇಲ್ಲ ಸೂರ್ಯ. ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ನಿನಗೆ ಸಿಗಲ್ಲ. ನಾನು ಇದನ್ನು 1000 ಸರಿ ಹೇಳಿದ್ದೀನಿ ನಿನಗೆ. ಇವತ್ತೊಂದು 10 ಗಂಟೆಗೆ ನಿನ್ನ ರೆಕಾರ್ಡ್ಸ್ ಎಲ್ಲನೂ ಆಫೀಸಿಗೆ ಸೆಂಡ್ ಮಾಡ್ತೀನಿ. ಅಷ್ಟರಲ್ಲೋಗಿ ನೀನು ಜಾಯ್ನ್ ಆಗಿರಲಿ. ಸುಮ್ಮನೆ ನನ್ನ ಮೇಲೆ ಇರೋ ಕೋಪಕ್ಕೆ ಈ ಕಡೆ ಜೀವನನೂ ಕಳ್ಕೊಂಡು ಈ ಕಡೆ ಕೆಲಸನೂ ಕಳ್ಕೊಂಡು ಬೀದಿಗೆ ಬರಬೇಡ ನಂದಿನಿ. ನಿನ್ನ ಲೈಫ್ ನೀನು ನೋಡ್ಕೊ. ಜೀವನದಲ್ಲಿ ಚೆನ್ನಾಗಿರೋ ಅಷ್ಟೇ ನಾನು ಹೇಳೋದು. ಪದೇ ಫೋನ್ ಮಾಡೋದಾಗಲಿ, ನನ್ನನ್ನು ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡೋದಾಗಲಿ ಮಾಡಬೇಡ. ಇದರಿಂದ ಮನೇಲಿ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಇದನ್ನು ಹೇಳಬೇಕು ಅಂತ ನಾನು ನಿಂತಿದ್ದು. ಇಲ್ಲಾಂದಿದ್ರೆ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಈ ಮಾತು ಹೇಳೋದಕ್ಕೆ ನಿನಗೆ ಹೇಗೆ ಮನಸ್ಸು ಬರುತ್ತೆ ಸೂರ್ಯ? ನೀನು ಹೇಗಾದರೂ ತಿಳ್ಕೊ. ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಸುಮ್ಮನೆ ಹಠ ಮಾಡ್ತಾ ನಿನ್ನ ನೆಮ್ಮದಿನೂ ಹಾಳು ಮಾಡಿಕೊಂಡು ಬೇರೆಯವ್ರ ನೆಮ್ಮದಿನೂ ಹಾಳು ಮಾಡೋಕೆ ಹೋಗ್ಬೇಡ. ಇದರಿಂದ ನಿನಗೇನು ಸಿಗೋದಿಲ್ಲ. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಮೊದಲಿಗೆ ನಾನು ಯಾವತ್ತಿರೋ ನನ್ನ ಹೆಂಡತಿಗೆ ಅಷ್ಟೇ ಅವತ್ತೇ ಹೇಳಿದ್ದೀನಿ ನಿನಗೆ. ಏನೋ ಮಾತಾಡ್ಕೊಂಡು ಫ್ರೆಂಡಾಗಿ ಚೆನ್ನಾಗಿರ್ತೀಯ ಅಂತಂದರೆ ನೀನು ಹಾಗೇ ಒಪ್ಕೊಂಡಿದ್ದು. ಮತ್ತೆ ನೀನು ಅದೇ ರೂಟಲ್ಲೇ ಹೋಗ್ತಾ ಇದೆಯಾ.
ಸೊ ಅದಕ್ಕೆ ಆದಷ್ಟು ಬೇಗ ನಿನ್ನಿಂದ ದೂರ ಇರಬೇಕು ಅಂತಲೇ ನಾನು ಡಿಸೈಡ್ ಮಾಡಿದ್ದೀನಿ. ಇನ್ನು ಮುಂದೆ ನೀನು ಅದನ್ನು ಅರ್ಥ ಮಾಡ್ಕೊಂಡು ನನ್ನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡು. ಎಂಥ ಪರಿಸ್ಥಿತಿಲೂ ನಾನೊಬ್ಬ ಇದ್ದೀನಿ ಅಂತ ನಾನು ಕಾಲ್ ಮಾಡೋಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ಸೂರ್ಯ ನಿಂತ್ಕೋ ಸೂರ್ಯ. ಇದೇನಿದು ಈ ಕಡೆನೇ ಬರ್ತಾ ಇದೆಯಲ್ಲ ಕಲ್ಯಾಣಿ, ನೀನು ರಾತ್ರಿನೇ ಒಂದು ಮಾತು ಹಂಗಂದಿದ್ದಿದ್ರೆ ನನ್ನ ಬೇಳೆನೂ ಆಗ್ತಿರಲಿಲ್ಲ, ಏನಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಬೇಳೆ ಎಲ್ಲ ಹಾಕಿ ಹೂಣ ಎಲ್ಲ ಮಾಡಿಕ್ಕಿದ್ದೀನಮ್ಮ. ಆವಾಗಲೇ ಒಬ್ಬಟ್ಟು ಮಾಡೋಣ ಅಂತಾನ. ಪರವಾಗಿಲ್ಲ ಬಿಡಮ್ಮ, ಊಟ ಮಾಡ್ಕೊಂಡ್ರಾಗುತ್ತೆ ಬಿಡು. ಅಲ್ಲ ಹೋಗೋ ದಿನ ಮಾಡಿದ್ದಿದ್ರೆ ಚೆಂದಾಗಿರೋದು. ಪರವಾಗಿಲ್ಲ ಬಿಡಮ್ಮ, ಎಲ್ಲ ರೆಡಿಯಾಗಿದೆ, ಇವಾಗ ಏನು ಮಾಡೋಕ್ಕಾಗುತ್ತೆ. ಇವತ್ತೇ ಮಾಡಿಬಿಡೋಣ, ಹೋಗೋ ದಿವಸ ಏನು ಮಾಡೋದು ಬೇಡ. ಹೇಳಮ್ಮ ಅತ್ತ. ಆ ಹುಡುಗ ಏನಕ್ಕೆ ಹಂಗೆ ಹೇಳ್ದ ಬರೋಲ್ಲ ಅಂತ? ಅಲ್ಲ ಬರೋಲ್ಲ ಅಂತ ಹೇಳಿದಿದ್ರೆ ಫಸ್ಟೇನೆ ನಾವೇನು ಮಾಡ್ತಾನೆ ಇರಲಿಲ್ಲ. ಏನೋ ಅರ್ಜೆಂಟ್ ಕೆಲಸ ಅಂತೆ ಅಮ್ಮ, ಬರಬೇಕಾದ್ರೆ ಫೋನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಬರ್ತಾರಂತೆ? ಗೊತ್ತಿಲ್ಲಮ್ಮ, 1 ವಾರ ಆದರೂ ಆಗ್ಬೋದು, ಇಲ್ಲ 2-3 ದಿನ ಆದರೂ ಆಗ್ಬೋದು. ಅಯ್ಯೋ ಹೇಳತ್ತ ಮತ್ತೆ, ನಾನೆಲ್ಲ ಇವತ್ತೇ ಹಬ್ಬದೊಡ್ಗೆ ಇಟ್ಕೊಂಡಿದ್ದೀನಿ. ಪರವಾಗಿಲ್ಲ ಬಿಡಮ್ಮ, ಟೆನ್ಷನ್ ಮಾಡ್ಕೋಬೇಡ. ಅಯ್ಯೋ ಇವತ್ತು ಬರ್ತಾನೆ ಹುಡುಗ ಅಂತೇಳಿ ಖುಷಿಯಿಂದ ಎಲ್ಲ ಮಾಡ್ಕೊಂಡೆ, ಈಗ ಬರೋಲ್ಲ ಅಂತ ಕೇಳಿ ಬೇಜಾರಾಗ್ತೈತೆ ಕಣೆ. ಅಲ್ಲಮ್ಮ, ಅಡುಗೆ ಮಾಡ್ತಾರದು ನನಗೋಸ್ಕರ ತಾನೆ, ಅವ್ರಿಗೋಸ್ಕರ ಏನಲ್ವಲ್ಲ. ಹೆಂಗೆ ಹೇಳ್ತಾಳೆ ನೋಡು, ಮನೆ ಅಳಿಯ ಬಂದರೂ ಖುಷಿ ಅಲ್ವಾ ಮತ್ತಿಗೆ. ಅಡುಗೆ ಮಾಡೋದು ಬೇಡವೇನೆ ಅಳಿಯಂಗೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಲಿ ಅಂತಲೇ ಮಾಡ್ತಿರೋದು. ಸರಿ, ಇವತ್ತು ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಬಿಡು ಹೋಗಲಿ. ಹೇಗೂ ಒಬ್ಬಟ್ಟು ಅಡುಗೆ ಎಲ್ಲ ಇಟ್ಕೊಂಡಿದ್ದೀವಿ. ಸುಮ್ಮ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮ ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ಅವಳನ್ನು ಕರ್ಕೊಂಬರ್ತೀನಿ. ಅವಳು ಜೊತೆಗಿದ್ರೆ ಬೇಗ ಅಡುಗೆ ಆಗುತ್ತೆ ಅಮ್ಮ. ಹಂಗೆ ಮಾಡು ಮತ್ತೆ, ಕರ್ಕೊಂಬರೋಕೆ ಹೋಗಿ ನಿಧಾನಕ್ಕೆ ಮಾಡ್ಕೊಂತಿರ್ತೀನಿ. ಇನ್ನೇನು ಯಾರು ಬರೋಲ್ಲ ಅಂದಮೇಲೆ ಇನ್ನೇನು ಒತ್ತು ಬೀಳೋ ಇದೆ ಕೆಲಸನೇ, ಹೋಗು. ಸರಿ ಅಮ್ಮ. ಬತ್ತೀನಿ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಹಿಂಗೆ ಬರೋಲ್ಲ ಅಂದ್ಬಿಟ್ರೆ ಅಯ್ಯೋ ನಮಗೂ ಬೇಜಾರಾಗ್ತತ್ತ. ಏನು ಕೆಲಸನೋ ಏನು ಕತೆನೋ ಅಂತ ಹೇಳತ್ತ. ಏನು ರತ್ನಮ್ಮ, ಮನೆಯೆಲ್ಲ ಹಬ್ಬದೊಡ್ಗೆ ಗಮ್ಮ ಅಂತೈತೆ, ತುಪ್ಪ ಗಿಪ್ಪ ಜೋರಾಗಿ ಹಾಕಿದಂಗಿದ್ದಿ. ಬಾರೆ ಸವಿತಮ್ಮ ಕೂಕ. ಎಲ್ಲೇ ಸವಿತಮ್ಮ, ಅಪ್ರೂಪ ಆಗೋಗ್ಬಿಟ್ಟಲ್ಲೇ ಮನೆ ಕಡೆಗೆ. ಅಯ್ಯೋ ಎಲ್ಲಿ ಬರೋನಿ, ಕೆಲಸ ಕಾರ್ಯ ಇದ್ದೇ ಇರ್ತವೆ. ಕಲ್ಯಾಣಿ ಬಂದವಳೆ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೋಗ್ಲೇಳು. ಏನು ಇವತ್ತು ಹಬ್ಬದೊಡ್ಗೆ ಇಟ್ಕೊಂಡಿದ್ದಿ, ಯಾಕೆ ಊರ್ಗೊಟ್ಟವಳೆ? ನೋಡಿ ಸವಿತಮ್ಮ, ಇವತ್ತು ಬರ್ತೀನಿ ಅಂತ ಹೇಳಿದ್ನಂತೆ, ಹೇಳಿ ಅಂದರು. ತಿರ್ಗಿ ನಾ ಫೋನ್ ಮಾಡಿ ಕೆಲಸ ಐತೆ ಬರೋಕ್ಕಾಗಲ್ಲ ಅಂತ ಹೇಳೋಣಂತೆ. ನೆನ್ನೆನೇ ಹೇಳಿದ್ಲು ಬರ್ತಾರೆ ಅಂತೇಳಿ. ಇವತ್ತು ಯಾಕೆ ಇದ್ಕಿದ್ದಂಗೆ ಬರಲ್ವಂತೆ, ಕೆಲಸ ಐತೆ ಅಂತ ಹೇಳ್ತಾವಳೆ. ನಾನು ನೋಡಿರೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಬೇಳೆ ಗಿಳೆ ಎಲ್ಲ ಹಾಕಿ ಹೂರ್ಣ ಎಲ್ಲ ರುಬ್ಬಿಕ್ಕಿದ್ದೀನಿ. 1 kg ಹಾಕಿದ್ದೀನಿ ಬೇಳೆನು. ಒಳ್ಳೆ ಕೆಲಸ ಆಯ್ತು ಬಿಡು ಮತ್ತಿಗೆ. ಏನು ಮಾಡ್ತೀವಿ ಮತ್ತೆ ಇವಾಗ ಅಡುಗೆ ಎಲ್ಲ ಸುಮ್ಕೆ ಮಾಡಿ ಅವ್ರು ಬರೋಲ್ಲ ಏನಿಲ್ಲ ಅಂದಮೇಲೆ ತಿರ್ಗಿ ಅವ್ರು ಬಂದಾಗ ಬೇರೆ 1 ಕಿತ ಇಕ್ಕೊಬೇಕು. ಅದೇ ಒಂದು ಯೋಚನೆ ಕಣೆ ಅಂತ ನಾನೊಂದಿಟ್ಟು ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡಿ ಒಬ್ಬಟ್ಟು ಮಾಡಿ, ಒಬ್ಬಟ್ಟಿನ ಸಾರು ಮಾಡಿ, ಅನ್ನ ಸಾರೆಲ್ಲ ಮಾಡಿ, ಹಪ್ಳ ಗಿಪ್ಳ ಎಲ್ಲ ತೇಲ್ಸಿಕ್ಕಿ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಸುಟ್ಕೊಂಡು ತಿಂಬೋದು ಅಷ್ಟೇ. ಮತ್ತು ನೋಡಿ ಏನು ಕೆಲಸ ಇದ್ದರೆ ಮಾಡ್ಕೊಡ್ತೀನಿ, ಇನ್ನೇನು ಮಾಡ್ತೀಯ ಅಂತ. ಇಲ್ಲಿ ಹೇಳಿ ಎಲ್ಲ ಮಾಡ್ಕೊಂಡಿದ್ದೀನಿ, ಇನ್ನೇನಿಲ್ಲ. ಅವ್ರಿಗೆ ಬರೋಂಗಿದ್ದಿದೆ ಕೆಲಸ ಇರೋದು, ಒಬ್ಬಟ್ಟು ಸುಟ್ಕೊಂಡು ತಿಂಬೋದು ಅಷ್ಟೇ. ಒತ್ತು ಬೀಳಿ ಇನ್ನೇನು ಕೆಲಸ ಐತಿ. ಹೋಗಿ ಕೈ ತೊಳ್ಕೊಬರೋ, ಬಿಸಿ 1-2 ಸುಟ್ಕೊಂಡು ತಿಂದ್ರೆ ಆಗ್ತತಿ. ಬೇಡ ತಡಿ, ನಾನು ಇವಾಗ ಉಣ್ಕೊಂಬಂದಿದ್ದೀನಿ, ಆಮೇಲೆ ಊಟ ಮಾಡ್ತೀನಿ. ಎಲ್ಲಿ ಮಮ್ಮ ಊರಿಗೆ ಹೋದ್ಲೇನು? ಹೋಗಿ ಅವಲೇ ವಾರ ಆಯಿತು. ಅಯ್ಯ ಹೇಳತ್ತ, ನಿಮ್ಮ ಅಮ್ಮ ಹೋಗೋದು ತಡ ಇಲ್ಲ, ಬರೋದು ತಡ ಇಲ್ಲ. ಆ ಅಮ್ಮಂಗೆ ಹಂಗೆ ಇಲ್ಲೂ ಕಾಲು ನಿಲ್ಲಲ್ಲ, ಅಲ್ಲೂ ಕಾಲು ನಿಲ್ಲ. ಅಲ್ಲಿ ಬೇಜಾರಾದ್ರೆ ಇಲ್ಲಿಗೆ ಬರ್ತಾಳೆ, ಇಲ್ಲಿ ಬೇಜಾರಾದ್ರೆ ಅಲ್ಲಿಗೆ ಹೋಗ್ತಾಳೆ. ಬಸ್ ಹೊತ್ತಕ್ಕೆ ಆಗಲ್ಲ, ಇಳಿಯೋಕ್ಕೆ ಆಗಲ್ಲ ಅಂತ ಅಂತಾಳೆ. ಮತ್ತೀಗ ಹೆಂಗಂಗೆ ನಿಧಾನಕ್ಕೆ ಓಡಾಡ್ಕೊಂಡು ಬರ್ತಾಳತ್ತ. ಸವಿತಮ್ಮ, ಯಾರ ಗಾಡಿ ಸೌಂಡ್ ಮಾಡ್ತಿದ್ದಂಗೈತೆ? ಹೂ ಕಣೆ ಅಮ್ಮಯ್ಯ, ಯಾವ್ದು ಕಾರ್ ಬಂತು ಕಣೆ ನಮ್ಮ ಮನೆ ತಕ್ಕೆ. ಯಪ್ಪ ಕಾರ್ ಬಂತೆ? ಎಂಥದ್ದೇ ಕಾರು? ಆಗಲಿರುತ್ತೆ ನಮ್ಮ ಬರೋಲ್ಲ ಅಂತಂದಲ್ಲೇ, ನಿಮ್ಮ ಒಳಿಯ ಬಂದವನೇ. ಅಯ್ಯೋ ಸುಮ್ಮನೆ ಇವ್ಳು ಬರೋಲ್ಲ ಅಂತ ಅಂದ್ಲಲ್ಲೇ, ತಿರುಗಿ ಬಂದವನಲ್ಲಿ ಒಳಿಯ. ಆಗಲಿರುತ್ತೆ ನಮ್ಮ ಎಲ್ಲ ಸುಳ್ಳು ಕಣೆ, ಕಲ್ಯಾಣಿ ತಗ ಬರೋಲ್ಲ ಅಂತೇಳಿ ಬಂದವನ ಮತ್ತಿಗೆ ಏನು ಕರ್ಕೊಂಡು ಹೋಗ್ಬೋದು ಕಣೆ ಇವತ್ತು. ಹೋಗ್ಲಿ ಬಿಡತ್ತ, ಸದ್ಯಕ್ಕೆ ಬಂದಿದ್ದು ಒಳ್ಳೇದೇ ಆಯಿತು. ಪ್ರಮಾಣ ಸತ್ವಾಗು ಎಷ್ಟು ಆಸೆಯಿಂದ ಎಲ್ಲ ಸಿಹಿ ಅಡುಗೆ ಇಕ್ಕೊಂಡು ಹಬ್ಬದೊಡ್ಗೆ ಇಕ್ಕೊಂಡಿದ್ದೆ ನಾನು. ಬೇಜಾರಾಗೋಯ್ತು ನನಗೆ. ಒಳಿ ಅಂದ್ರೆ ಬರಲಿಲ್ವೇ ಉಂಬಕ್ಕೆ ಅಂತೇಳಿ. ಹೋಗಿ ಮೊದಲು ಕರ್ಕೊಬರೋ ಒಳಿಗೆ. ಬರೀ ಹೇಳಿದ್ರೆ ಬರೀ ಒಳಿಗೆ. ಚೆನ್ನಾಗಿದ್ದೀರಾ ಆಂಟಿ? ಹೋಳಿ ಅಂದರೆ ಚೆನ್ನಾಗಿದ್ದೀವಿ. ಎಲ್ಲಲ್ಲಿ ತಕ್ಕ ಬರಲಿಲ್ವೇ? ಇಲ್ಲ ಆಂಟಿ, ಬರಲಿಲ್ಲ. ಫೋನ್ ಮಾಡಿ ಹೇಳಿದ್ದೀನಿ ಬರ್ರಿ ಜೊತೆಗೆ ಅಂತೇಳಿ. ಇಲ್ಲ, ಸ್ವಲ್ಪ ಕೆಲಸ ಬ್ಯುಸಿ ಇದ್ರು, ಹಾಗಾಗಿ ಬರಲಿಲ್ಲ. ಸರಿ ಬರ್ರಿ. ಎಲ್ಲ ಚೆನ್ನಾಗಿದ್ರಾ? ಅಣೆ ಎಲ್ಲ ಚೆನ್ನಾಗಿದ್ರಾ? ಹ್ಞೂ ಆಂಟಿ, ಎಲ್ಲರೂ ಚೆನ್ನಾಗಿದ್ರು. ಬರ್ರಿ ಒಳಗೆ ಬರ್ರಿ. ಕಲ್ಯಾಣಿ ಎಲ್ಲೋದ್ರು ಕಾಣಿಸ್ತಾನೆ ಇಲ್ವಲ್ಲ? ನೆನ್ನೆ ಕೋಪದಲ್ಲಿ ಮಾತಾಡಿದೆ ಅಂತ ಎಲ್ಲೋ ಕೋಪ ಮಾಡ್ಕೊಂಡಿರ್ಬೇಕು ನನ್ನ ಮೇಲೆ. ಅದಕ್ಕೆ ನೀವು ಬರದೆ ನಿಮ್ಮ ಅಮ್ಮನ ಕಳಿಸಿದ್ರೆ ಆಚೆ. ಯಪ್ಪ ದೇವ್ರೆ, ಕೋಪ ಮಾಡ್ಕೊಂಡೇ ಇದ್ರೆ ಸಾಕಪ್ಪ, ಹೇಗಪ್ಪ ಸಮಾಧಾನ ಮಾಡೋದು? ಬರ್ರಿ ಹೇಳಿದ್ರೆ ಕೂತ್ಕೊ ಬರ್ರಿ. ಪರವಾಗಿಲ್ಲ ಆಂಟಿ, ನಿಮ್ಮ ಮಗಳಲ್ಲಿ ಕಾಣಿಸ್ತಾ ಇಲ್ಲ. ಅವಳು ಅದೇ ಅವಳ ಫ್ರೆಂಡು ಸುಮ ಇದ್ದಾಳಲ್ಲ ಅಳಿ ಅಂದರೆ, ಅವ್ರ ಮಂತಕ್ಕೆ ಹೋಗಿದ್ದಾಳೆ ಕರ್ಕೊಂಬರ್ತೀನಿ ಅಂತ. ಹೌದಾ, ಸರಿ ಅತ್ತೆ. ಬರ್ರಿ ನೀವು ಕೂಕ ಬರ್ರಿ, ಬತ್ತಾಳೆ. ಕೂತ್ಕೊಳ್ಳಪ್ಪ, ಬತ್ತಾರೆ ಕೂತ್ಕೊಳ್ಳಿ. ಕಾಫಿ ಗಿಪಿ ಕಾಯಿಸ್ಕೊಡಿರತ್ನಮ್ಮ. ಅಳಿ ಅಂದರೆ ಟೀ ಕುಡಿತೀರಾ, ಕಾಫಿ ಕುಡಿತೀರಾ? ಕಾಫಿ ಟೀ ಎಲ್ಲ ಏನೂ ಬೇಡ ಅತ್ತೆ. ಕಲ್ಯಾಣಿ ಅವ್ರು ಬಂದ ತಕ್ಷಣ ಊಟ ಮಾಡ್ತೀನಿ. ಬೆಳಗ್ಗೆ ಟಿಫನ್ ಕೂಡ ನಾನು ತಿಂದಿಲ್ಲ.
ಸೊ ಅವ್ರು ಬಂದ ತಕ್ಷಣ ಊಟ ಮಾಡ್ತೀನಿ. ಆಯ್ತು ಆಯ್ತಳಿ ಅಂದರೆ ಇನ್ನೇನು ಬರ್ತಾಳೆ ಕೂತ್ಕೊಡ್ರಿ. ಪರವಾಗಿಲ್ಲ ಅತ್ತೆ, ನಿಧಾನಕ್ಕೆ ಬರಲಿ. ಬಾರಿ ಸವಿತಮ್ಮ ಒಂಚೂರು ಒಳಗೆ ಕೆಲಸ ಐತೆ. ಹ್ಞೂ ನಡಿ ನಡಿ. ಅಲ್ಲ ಅಳಿಯಂದೆ ರಾತ್ರಿ ಫೋನ್ ಮಾಡಿ ಬರೋಲ್ಲ ಅಂತ ಹೇಳಿದ್ರಂತೆ. ಅಲ್ಲ, ಬರಬೇಡ್ರಿ ಅಂತ ನನಗೆ ಹೇಳ್ಬಿಟ್ಟು ಅವ್ರು ಬರಲ್ಲ ಅಂತ ನನ್ನ ಮೇಲೆ ಹೇಳಿದ್ದೀರಾ? ಅಂತೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲ್ಲ ಅಂತ ಡೌಟ್ ಮೇಲೆ ಹೇಳಿದ್ದೆ. ಕ್ಯಾನ್ಸಲ್ ಆಯಿತು, ಅದಕ್ಕೆ ಬಂದೆ. ಒಳ್ಳೇದಾಯ್ತು ಬಿಡಿ, ಬರಲ್ಲ ಅಂತ ಹೇಳಿದ್ಕೆ ಬೇಜಾರಾಗ್ಬಿಟ್ಟಿತ್ತು ನನಗೆ. ಸದ್ಯಕ್ಕೆ ಬಂದ್ರಲ್ಲ. ಅವಳು ಕಲ್ಯಾಣಿ ನೀವು ಬರಲ್ಲ ಅಂತ ಅನ್ಕೊಂಡವಳೆ. ಈಗ ನೀವು ಬಂದಿರೋದು ನೋಡಿರಿ ಎಷ್ಟು ಖುಷಿ ಪಡ್ತಾಳೋ ಏನೋ. ಹ್ಞೂ ಅತ್ತೆ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತಲೇ ಬಂದಿದ್ದು. ಒಳ್ಳೆ ಕತೆ ಆಯ್ತು ಬಿಡ್ರಿ.